ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಮರಳಿ ಸ್ವಾಗತ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವರಾತ್ರಿ ಹಬ್ಬವು ದುರ್ಗಾದೇವಿ ಹಾಗೂ ಮಹಿಷಾಸುರನ ನಡುವೆ ನಡೆದ ಯುದ್ಧವನ್ನು ಸಂಕೇತಿಸುತ್ತದೆ. ನವರಾತ್ರಿಯ 9 ದಿನಗಳಂದು ದುರ್ಗಾದೇವಿಯ 9 ಅವತಾರಗಳಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಎಂಬ ದೇವಿಗಳ ಆರಾಧನೆಯನ್ನು ಹೊಂದಿರುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ ನವರಾತ್ರಿಯು ಭಾದ್ರಪದ ಮಾಸದ ಕೊನೆಯ ಅಮಾವಾಸ್ಯೆಯ ಮಾರನೇ ದಿನ ಆರಂಭವಾಗುವ ಅಶ್ವಯುಜದ ಪಕ್ಷದ ಮೊದಲನೆಯ ದಿನದಂದು ಆರಂಭವಾಗುತ್ತದೆ. ಅಂದಿನಿಂದ 9 ದಿನಗಳ ಕಾಲ ನವದುರ್ಗೆಯರ ಪೂಜೆಯೊಂದಿಗೆ 10ನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಅದೊಂದು ಬಾರಿ ಮಹಿಷಾಸುರ ಎಂಬ ರಾಕ್ಷಸನು ಕೇವಲ ಒಂದು ಹೆಣ್ಣಿನಿಂದ ಮಾತ್ರ ತನ್ನ ಅಂತ್ಯ ಸಾಧ್ಯವಾಗುವುದು ಎಂಬ ವರವನ್ನು ಬ್ರಹ್ಮದೇವನಿಂದ ತೆಗೆದುಕೊಂಡಿರುತ್ತಾನೆ. ಅದೇ ಧೈರ್ಯದ ಮೇಲೆ 3 ಲೋಕಗಳಾದ ಸ್ವರ್ಗ, ನರಕ ಹಾಗೂ ಭೂಲೋಕದಲ್ಲಿ ಮಹಿಷಾಸುರ ಕ್ರೌರ್ಯದಿಂದ ಮೆರೆಯುತ್ತಾನೆ. ಆದರೆ ಕೊನೆಯಲ್ಲಿ ಬ್ರಹ್ಮ, ವಿಷ್ಣು, ಶಿವ ಹಾಗೂ ಇನ್ನಿತರೆ ದೇವಾನುದೇವತೆಗಳು ದುರ್ಗಾದೇವಿಗೆ ತಮ್ಮ ಶಕ್ತಿಗಳನ್ನು ಒಟ್ಟುಗೂಡಿಸಿ ಮಹಿಷಾಸುರನನ್ನು ಕೊಲ್ಲಲು ಭೂಮಿಗೆ ಕಳಿಸುತ್ತಾರೆ. ಇನ್ನು ನವರಾತ್ರಿಯ ಪ್ರಥಮ ದಿನದಂದು ತಾಯಿ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ದೇವಿ ಶೈಲಪುತ್ರಿಯನ್ನು ಸತಿ, ಭವಾನಿ, ಹೇಮವತಿ ಎಂದು ಕರೆಯಲಾಗುವುದು. ಈಕೆ ಹಿಮಾಲಯ ಪರ್ವತಗಳ ರಾಜನಾದ ಹಿಮವತನ ಪುತ್ರಿ. ಅದಲ್ಲದೆ ದೇವಿ ಶೈಲಪುತ್ರಿಯು ದಕ್ಷ ಮಹಾರಾಜನ ಮಗಳಾದ ಸತೀ ದೇವಿಯ ಮರುಜನನ. ಇದರಿಂದ ಆಕೆಯನ್ನು ಪಾರ್ವತಿ ಎಂದು ಸಹ ಕರೆಯಲಾಗುವುದು. ಶೈಲಪುತ್ರಿಯ ವಾಹನ ವೃಷಭ. ಆದ್ದರಿಂದ ಆಕೆಯನ್ನು ವೃಷವೃದ್ಧ ಎಂದು ಕರೆಯಲಾಗುತ್ತದೆ. ತಾಯಿಯು ಶಾಂತ ಸ್ವರೂಪಿಣಿಯಾಗಿ ಬಲಗೈಯಲ್ಲಿ ತ್ರಿಶೂಲವನ್ನು ಹಾಗೂ ಎಡಗೈಯಲ್ಲಿ ಕಮಲವನ್ನು ಹಿಡಿದಂತೆ ಕಂಗೊಳಿಸುತ್ತಾಳೆ. ಈಕೆಯ ನೆಚ್ಚಿನ ಬಣ್ಣ ಹಳದಿ ಹಾಗೂ ನೆಚ್ಚಿನ ಹೂವು ಜಾಜಿ ಎಂದು ಹೇಳಲಾಗಿದೆ. ಕೊನೆಯದಾಗಿ ದೇವಿ ಶೈಲಪುತ್ರಿಯ ಸ್ತುತಿಯು ಹೀಗಿದೆ: ಯಾ ದೇವಿ ಸರ್ವಭೂತೇಷು ಶೈಲಪುತ್ರಿ ರೂಪೇಣ ಸಮಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಧನ್ಯವಾದಗಳು. ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.